ಬದುಕನ್ನೇ ಕಸಿದುಕೊಳ್ಳುತ್ತೆ. ಬದುಕು ಕಸಿದುಕೊಳ್ಳುವ ಮುನ್ನ ಪರಿಹಾರದ ಬಗ್ಗೆ ಯೋಚಿಸಿ. ಒಬ್ಬರ ಬದುಕು ಕಸಿದುಕೊಂಡ ಮೇಲೆ ಪರಿಹಾರವನ್ನು ಹುಡುಕಿ ಏನು ಪ್ರಯೋಜನವೂ ಇಲ್ಲ. ಈಗ ಒಂದು ಅಪಘಾತ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಪಘಾತ ಆಗಿದ್ದಾಗ ನಾವು ವಿಡಿಯೋ ಮಾಡೋದಲ್ಲ, ಆ ವಿಡಿಯೋ ಮಾಡೋ ಬದಲು ಅದೇ ಸಮಯವನ್ನು ಬಳಸಿ ಆತನನ್ನು ಅಥವಾ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರೆ, ಆಕೆ ಅಥವಾ ಆತ ಬದುಕಿದ್ರೆ ಅವಾಗ ವಿಡಿಯೋ ಮಾಡಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ಬೋದಲ್ವಾ? ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ನಾವು ಹಲವು ಚಲನಚಿತ್ರ ಗೀತೆಗಳ ಆಧಾರವಾಗಿಟ್ಟುಕೊಂಡು ಗಾನಯಾನ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಜನಪ್ರಿಯ ಚಿತ್ರ ಕಾಂತಾರ. ಕಾಂತಾರ ಮೊದಲನೇ ಕಾಂತಾರ ಅಂದ್ರೆ ಕಾಂತಾರ ಅಂತ ಬಂತಲ್ಲ, ಆ ಚಿತ್ರದ ಒಂದು ಜನಪ್ರಿಯ ಗೀತೆಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಹಾಡುಗಳಿದೆ, ಒಂದು 3-4 ಹಾಡುಗಳಿದೆ. ಅದರಲ್ಲಿ ಎಲ್ರಿಗೂ ಕೂಡ ಒಂದು ಭಾವನಾತ್ಮಕವಾಗಿ ತಟ್ಟತಕ್ಕಂತಹ ಹಾಡು. ಆ ಹಾಡಿನ ಒಂದು ಸಣ್ಣ ತುಣುಕನ್ನ ಕೇಳಿಸ್ತಾ ಇದ್ದೀನಿ. ಕೇಳಿದ ನಂತರ ಅದರ ವಿಶ್ಲೇಷಣೆಯನ್ನ ಕೇಳೋಣ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ಅಪ್ಪಳಿಸಿ ಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನು. ಕೇಳಿದರೆ ಕಾಂತಾರ ಅಂತಕ್ಕಂತಹ ಚಿತ್ರ ಏನಿದೆ ಅದು ದೈವಿ ಪ್ರಕಾರವಾದಂತಹ ಒಂದು ಚಿತ್ರವಾಗಿತ್ತು. ಈಗಾಗಲೇ ಕಾಂತಾರ ಚಾಪ್ಟರ್ 1 ಕೂಡ ರಿಲೀಸ್ ಆಗಿದೆ. ಹಾಗೆ ಅದು ಸಾಕಷ್ಟು ಜನಮೆಚ್ಚುಗೆಯನ್ನು ಕೂಡ ಗಳಿಸ್ಕೊಂಡಿದೆ. ಕಾಂತಾರ ಸಿನಿಮಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ಅವರು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತಕ್ಕಂಥ ಆಶಯ ನಮ್ಮದು. ಇವತ್ತು ಆ ಕಾಂತಾರ ಚಿತ್ರದಲ್ಲಿ ಇರತಕ್ಕಂತಹ ಒಂದು ಹಾಡಿನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ಆ ಹಾಡನ್ನ ಸಣ್ಣ ತುಣುಕನ್ನ ಕೇಳಿದ್ರಿ ಈಗಾಗಲೇ. ಆ ಹಾಡಿನ ಭಾವನೆಯನ್ನ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ದೇವರು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಒಂದು ನಂಬಿಕೆ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಅವರವರದೇ ಆದಂತಹ ನಂಬಿಕೆಗಳು ಪ್ರತಿ ವ್ಯಕ್ತಿಗೂ ಇದ್ದೇ ಇರುತ್ತೆ. ಆ ನಂಬಿಕೆಯನ್ನ ಕಳ್ಕೋದಕ್ಕೆ ಬಂದಾಗ ಅಥವಾ ನಂಬಿಕೆಯನ್ನ ಸುಳ್ಳು ಅಂತಕ್ಕಂಥದ್ದಾಗ್ಲಿ ಇವು ಸಲ್ಲ. ಯಾಕಂದ್ರೆ ನಮಗ್ ನಂಬಿಕೆ ಇಲ್ವಾ ದೇವ್ರ ಮೇಲೆ, ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಆದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋಯಿಸ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸನ್ನ ನೋಯಿಸ್ತಕ್ಕಂಥದ್ದು ಇದು ಸರಿಯಲ್ಲ. ಹಾಗಿದ್ರೆ ಈ ಭಾವನೆಯನ್ನ ಏನು ಅಂತ ನಾವು ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ಕೇಳುವರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕಿವಿಯಿಂದ ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ.
ಬನ್ನಿ ಕೇಳೋಣ. ಕರ್ಮದ ಕಲ್ಲನ್ನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ನೋಡಿ, ನಾವು ಕಲ್ಲನ್ನು ಇಡುತ್ತೇವೆ. ಆ ಕಲ್ಲು ಎಡವಿದಾಗ ಸಾಕಷ್ಟು ನೋವಾಗುತ್ತೆ. ಆ ನೋವು ಮನಸ್ಸಿಗೆ ತುಂಬ ಸಂಕಟವನ್ನು ಕೊಡುತ್ತೆ. ಹಾಗೆ ಮನುಷ್ಯ ಅಂತಕ್ಕಂಥವನೇನಿದೆ ಏನಿದ್ದಾನೆ ಆತ ಕರ್ಮ ಮಾಡಬಾರ್ದು, ಅಂದರೆ ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡಬಾರ್ದು. ದೈವ ಲೀಲೆ ಅಂತಕ್ಕಂಥದ್ದೇನಿದೆ, ಆ ದೈವ ಲೀಲೆಗೆ ಒಂದು ನಂಬಿಕೆ ಅಂತಕ್ಕಂಥದ್ದು ಪ್ರತಿ ಮನುಷ್ಯನಿಗೂ ಇರಬೇಕು. ಇಲ್ಲವಾದರೆ ಆತ ಬೇಗ ತನ್ನ ಜೀವನ ಕಳ್ಕೋಬೇಕಾಗುತ್ತೆ. ಅದೇ ಪ್ರಕಾರವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು ಕರ್ಮದ ಕಲ್ಲು ಅಂತಕ್ಕಂಥದ್ದೇನಿದೆ, ಆ ಕಲ್ಲು ಯಾವಾಗಲೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೂಗಾಡ್ತಾ ಇರುತ್ತೆ. ಅದನ್ನ ಎಡವಿದ್ರೆ ಆ ಬೆರಳಿನ ಗಾಯ ಅಂತಕ್ಕಂಥದ್ದೇನಿದೆ ಅದು ಮಾಯಲ್ಲ. ಯಾಕಂದ್ರೆ ದೇವರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು, ದೈವಶಕ್ತಿಯೇ ಇಲ್ಲ ಅಂತಕ್ಕಂತಹ ಒಂದು ಆಪಾದನೆಗಳು ಇವೆಲ್ಲವೂ ಕೂಡ ಸಲ್ಲ. ಅವರವರದೇ ಆದಂತಹ ಭಕ್ತಿ, ಅವರವರದೇ ಆದಂತಹ ನಂಬಿಕೆ ಪ್ರತಿ ಧರ್ಮದ ಪ್ರತಿ ವ್ಯಕ್ತಿಗೂ ಇದೆ. ಸೊ ಅದನ್ನ ಕಸಿದುಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಆ ಗಾಯ ಯಾವತ್ತೂ ಮಾಯಲ್ಲ. ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ನೋಡಿ, ಆ ಧರ್ಮ ಅಂತಕ್ಕಂಥದ್ದೇನಿದೆ, ಆ ಧರ್ಮದ ಕಟ್ಟುಪಾಡುಗಳು ತಮ್ಮದೇ ಆದಂತಹ ಒಂದು ಕಟ್ಟುಪಾಡುಗಳು ನಿರಂತರವಾಗಿ ಇರ್ತವೆ. ಆ ಕಟ್ಟುಪಾಡುಗಳಿಗೆ ಅನುಸಾರವಾಗಿ ಪ್ರತಿ ವ್ಯಕ್ತಿಯನ್ನ ಬದುಕೋದಕ್ಕೆ ಬಿಡಬೇಕು. ಹಾಗೆ ಆ ಧರ್ಮವನ್ನ ದರ್ಪದಿಂದ ನೋಡ್ಕೊಳ್ತಕ್ಕಂಥದ್ದು, ದರ್ಪ ತೋರಿಸ್ತಕ್ಕಂಥದ್ದು, ನಂದೇ ಧರ್ಮ ಶ್ರೇಷ್ಠ ಅಂತಕ್ಕಂಥ ಭಾವನೆ ಮೂಡ್ತಕ್ಕಂಥದ್ದು. ಹಾಗೆ ಅದಕ್ಕೆ ಆ ದೇವರು ಸೋಲೋದಿಲ್ಲ. ಅಂದ್ರೆ ಮನುಷ್ಯ ಇದ್ದಾನೆ, ತಾನು ಒಂದು ಕಂದಕವನ್ನು ಸೃಷ್ಟಿಸಿಕೊಂಡಿದ್ದಾನೆ. ನಮ್ಮದು ಶ್ರೇಷ್ಠ, ನಿಮ್ಮದು ಕನಿಷ್ಠ ಅಂತಕ್ಕಂಥ ಭಾವನೆ. ಈ ಭಾವನೆ ಸಂವಿಧಾನಾತ್ಮಕವಾಗಿ ಹೋರಾಡಿಸಿದ್ರೂ ಕೂಡ ಇಂದಿಗೂ ಕೂಡ ಒಳಗೆ ಜೀವಂತವಾಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ಅಪ್ಪಳಿಸಿ ಧರೆಯನ್ನೇ ಘೋರ ಸಿಡಿಲು ಬಿಕ್ಕಳಿಸಿ ಅಳುತ್ತಾ ಭೂಮಿ ಮಡಿಲ ಕೇಳಿತೇನು. ಆ ಸಿಡಿಲು ಅಂತಕ್ಕಂಥದ್ದೇನಿದೆ, ಆ ಸಿಡಿಲು ಮಳೆ ಬಂದಾಗ ಹೊಡೆಯುತ್ತೆ. ಹೊಡೆದ ಸಿಡಿಲು ಪ್ರತಿ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ಇದ್ದೇ ಇರುತ್ತೆ. ಧರೆ ಅಂತಕ್ಕಂಥದ್ದೇನಿದೆ, ಈ ಧರೆ ನಮ್ಮದು, ನಮ್ಮೆಲ್ಲರದ್ದು ಕೂಡ ಈ ಧರೆ. ಇದನ್ನ ಹಾಳು ಮಾಡ್ತಕ್ಕಂಥದ್ದು ಅಥವಾ ಇದನ್ನ ಬೇರೆ ಚಟುವಟಿಕೆಗಳಿಗೆ ಬಳಸ್ಕೊಳ್ತಕ್ಕಂಥದ್ದು ಅಪರಾಧ. ಆ ಬಳಸ್ಕೊಳ್ಳೋ ಮುನ್ನ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಭೂಮಿ ತಾಯಿ ಒಂದು ಮಡಿಲು, ಆ ಮಡಿಲಲ್ಲಿ ನಾವು ಮಲಗಿ ನಿದ್ರೆ ಮಾಡ್ತೇವೆ. ಆ ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಿದೆ, ಭೂಕಂಪ ಸಂಭವಿಸಿದ್ರೆ ನಾವು ಭೂಮಿಯ ಅಡಿಯಲ್ಲಿರ್ತೀವಿ. ಹಾಗೆ ಭೂಮಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾಳೆ. ಭೂಮಿ ನಮ್ಮ ರಕ್ಷಕಿ. ಆಕೆಯನ್ನ ಮರೆತು ಬದುಕಿದ್ರೆ ಖಂಡಿತವಾಗ್ಲೂ ಕಣ್ಣೀರು ಮಾತ್ರ ನಿಮ್ಮ ಪಾಲಿಗಿರುತ್ತೆ. ಹಾಗಾಗಿ ಸಿಡಿಲು, ಧರೆ ಇವೆಲ್ಲವೂ ಕೂಡ ಪ್ರಕೃತಿ ನಿಯಮ. ಇವೆಲ್ಲವನ್ನು ಕೂಡ ಉಳಿಸಿಕೊಳ್ಳೋದು, ಮುಂದಿನ ಪೀಳಿಗೆಗೆ ಉಳಿಸೋದು ಎಲ್ಲವೂ ಕೂಡ ನಮ್ಮ ಕೈಲೇ ಇದೆ. ಗರ್ಭದಲ್ಲೇ ಆದ ಗಾಯ ಹಣೆ ಬರಹ, ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ನಮ್ಮ ಹಣೆ ಬರಹ ಅಂತಕ್ಕಂಥದ್ದೇನಿದೆ ಅದು ಗರ್ಭದಲ್ಲಿಯೇ ನಿರ್ಧಾರ ಆಗುತ್ತೆ. ತಾಯಿ ತನ್ನ ಮಗುವನ್ನ ಎತ್ತು ಹೊತ್ತು ಸಾಕ್ತಾಳೆ. ಸಾಕುವಾಗ ಬಾಲ್ಯದಲ್ಲಿಯೇ ಒಳ್ಳೆಯ ಸಂಸ್ಕೃತಿಯನ್ನ ಕಲಿಸಿದ್ರೆ ಆ ಮಗು ನಿಜಕ್ಕೂ ಕೂಡ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀತಾನೆ. ಹಾಗೆ ಗರ್ಭದಲ್ಲಿಯೇ ನಿರ್ಧಾರ ಆಗಿರುತ್ತೆ ನಿನ್ನ ಹಣೆ ಬರಹ ಏನು ಅನ್ನೋದು. ಸೊ
ಅದಕ್ಕೋಸ್ಕರ ನಾವು ಔಷಧಿ ನೋಡ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗರ್ಭದಿಂದ ಬಂದಂತಹ ಆ ಶಕ್ತಿ ನಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ನಮಗೆ ಒಳ್ಳೆಯ ಸ್ಥಾನಮಾನ ಕೊಡೋದೇ ಆ ಗರ್ಭ. ಆ ಗರ್ಭದಿಂದ ಬಂದಂತಹ ನಾವು ಇವತ್ತು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದೀವಿ, ಕೆಟ್ಟ ಕೆಲಸನೂ ಮಾಡ್ತಾ ಇದ್ದೀವಿ. ಆದರೆ ನನ್ನ ಹಣೆಬರ ಸರಿ ಇಲ್ಲ, ನಾನು ಹುಟ್ಟಬಾರ್ದಾಗಿತ್ತು, ಬರೀ ಕೆಟ್ಟ ಆಲೋಚನೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಯಾಕೆ ನಮಗೆ ಒಳ್ಳೆಯ ಆಲೋಚನೆ ಬರೋದಿಲ್ಲ? ಯಾಕೆ ನಾವು ಹುಡುಕಾಡಬೇಕು? ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಯಾಕೆ ನಾವು ಒದ್ದಾಡಬೇಕು? ಇದು ಪ್ರಶ್ನೆಯಾಗಿ ಮಾತ್ರ ಉಳಿಯುತ್ತೆ. ಇದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಆ ಉತ್ತರ ಸಿಗೋದು ಇಲ್ಲ. ಯಾಕಂದ್ರೆ ಮನುಷ್ಯನ ಆಯಸ್ಸು ಅಂತಕ್ಕಂಥದ್ದು ಏನಿದೆ ಅದು ದೈವಲೀಲೆ. ದೇವರು ಅಂತಕ್ಕಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯ ಆಧಾರವಾಗಿ ನಮ್ಮ ಹಣೆಬರಹ ಅಂತಕ್ಕಂಥದ್ದೇನಿದೆ ಅದು ಕೂಡ ಅಲ್ಲೇ ನಿರ್ಧಾರ ಆಗಿರುತ್ತೆ. ಆ ಹಣೆಬರಹವನ್ನ ಬದಲಾಯಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಮನುಷ್ಯ ಅಂತಕ್ಕಂಥವನೇನಿದ್ದಾನೆ ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತಕ್ಕಂಥ ಆಲೋಚನೆಯಲ್ಲಿ ಬದುಕಬೇಕು. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದು ಹೋಗುವೆ. ಇದು ನಿಜ. ಯಾಕಂದ್ರೆ ನಮ್ಮ ಕಲಹ, ನಾವು ಕಲಹ ಮಾಡ್ತೀವಿ, ಜಗಳ ನಿರಂತರವಾಗಿ ನಡೆಯುತ್ತೆ. ಒಂದು ಮನೆ ಅಂದ ಮೇಲೆ ಅಲ್ಲಿ ಸಂತೋಷನೂ ಇರುತ್ತೆ, ಜಗಳನೂ ಇರುತ್ತೆ, ಕೊನೆಗೆ ಒಂದಾಗೋದು ಕೂಡ ಇದ್ದೇ ಇರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಜಗಳ ಅಂತಕ್ಕಂಥದ್ದು ತಾರಕಕ್ಕೆ ಹೋಗಿ ಒಬ್ಬರನ್ನೊಬ್ಬರು ಕೊಂದುಕೊಳ್ಳೋದು ಅಥವಾ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ನಡೆದು ಬಿಡುತ್ತೆ. ಹಾಗೆ ಕಲಹ ಯಾರ ಮೇಲೆ ಯಾರು ಮಾಡಬೇಕು ಅಂತ ಹುಡುಕ್ತಾನೆ ನಾವು ಕಳೆದೋಗ್ಬಿಡ್ತೀವಿ. ಯಾಕಂದ್ರೆ ಜೀವನ ಇರೋದು 4 ದಿನ. ಒಂದು ಹುಟ್ಟಿದ ದಿನ, ಇನ್ನೊಂದು ನಡುವಿನಲ್ಲಿ ಸಾಧನೆ ಮಾಡುವ ದಿನ, ಇನ್ನೊಂದು ಸಾಧನೆಗೆ ಪ್ರೋತ್ಸಾಹ ನೀಡುವ ದಿನ, ಮತ್ತೊಂದು ಅಂತಿಮ ದಿನಾಂಕ. ಆ ಅಂತಿಮ ದಿನಾಂಕ ಯಾವತ್ತು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೇನಾದ್ರೂ ಗೊತ್ತಿದ್ರೆ ಇವತ್ತು ಮನುಕುಲ ಈ ರೀತಿಯ ಕ್ರೌರ್ಯವನ್ನು ಮಾಡ್ತಾ, ಕೆಟ್ಟ ಆಲೋಚನೆಗಳನ್ನ ಮಾಡ್ತಾ, ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಾ, ಅತ್ಯಾಚಾರಗಳನ್ನ ಮಾಡ್ತಾ ಬದುಕ್ತಾ ಇರಲಿಲ್ಲ. ಇನ್ನಾದ್ರೂ ಸಮಾಜ ಬದಲಾಗಬೇಕು, ಒಳ್ಳೆಯ ಆಲೋಚನೆಗಳು ಮೂಡಬೇಕು. ಪ್ರತಿ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಇರ್ತಾರೆ. ಆ ಸಮಾಜವನ್ನ ಒಬ್ಬರು ಇಬ್ಬರು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಒಗ್ಗೂಡಬೇಕು, ಪ್ರತಿ ಧರ್ಮದವರು ಒಂದಾಗಬೇಕು. ಹಾಗೆ ನಮ್ಮ ದೇಶದ ರಕ್ಷಣೆಯ ಬಗ್ಗೆ ಅಥವಾ ನಮ್ಮ ವ್ಯಕ್ತಿತ್ವದ ಬಗ್ಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥವ್ರು ನಾವಾಗಿರ್ಬೇಕು. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ಕಲಹ ಬೇಡ. ಕಲಹ ಮಾಡ್ತಾ ಮಾಡ್ತಾನೆ ನಮ್ಮ ಬದುಕನ್ನು ಕಳೆದು ಬಿಟ್ರೆ ನಾವು ಸಾಧನೆ ಮಾಡೋದು ಯಾವಾಗ? ಆ ಸಾಧನೆಗೆ ಪ್ರೋತ್ಸಾಹ ನೀಡೋದು ಯಾವಾಗ? ಹಾಗೆ ನಾವು ಸಮಾಜಕ್ಕೆ ಏನನ್ನಾದ್ರೂ ಕೊಡೋದು ಯಾವಾಗ? ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿಯುತ್ತೆ. ಆ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಪರೀಕ್ಷೆ ಇರುತ್ತೆ, ಆದರೆ ಅವತ್ತು ನಾವೇ ಇರಲ್ಲ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗಂಗೆ, ಬಿಟ್ಟು ಹೋಗುತ್ತಾಳೆ ಪಶ್ಚಾತ್ತಾಪ ನಂಗೆ ನಿಂಗೆ. ಅಲ್ವಾ? ಪಾಪ ನುಂಗ್ತಾಳೆ, ಪಾಪ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಇದೆ. ಆ ಪಾಪ ಪರಿಹಾರ ಆಗ್ಬೋದು, ಆದರೆ ಪಶ್ಚಾತ್ತಾಪ ನಮಗೆ ತಾನೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳೋದು ಒಂದ್ ಕಡೆ, ಆದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದು ಇನ್ನೊಂದ್ ಕಡೆ. ನಮ್ಮಿಂದ ಯಾರೋ ದೂರ ಆದ್ರು ಅಂದ ತಕ್ಷಣ ನಮ್ಗೆ ಪಶ್ಚಾತ್ತಾಪ ಆಗುತ್ತೆ. ನಾನು ಏನ್ ತಪ್ಪು ಮಾಡಿರ್ಬೋದು, ಅವ್ರು ಯಾಕೆ ನಮ್ಮನ್ನ ಬಿಟ್ಟೋಗಿರ್ಬೋದು, ಈ ಎಲ್ಲ ಕೂಡ ಆಲೋಚನೆ ಬರುತ್ತೆ. ಹಾಗಾಗಿ ಯಾರನ್ನ ಯಾರು ಕಳ್ಕೋಬೇಡಿ. ಇರೋಷ್ಟು ದಿನ ಸುಂದರವಾದ ಬದುಕನ್ನ ರೂಪಿಸ್ಕೊಳ್ಳೋಣ. ಹಾಗೆ ನಮ್ಗೆ ಇರೋ ಸಮಯವನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ಇವತ್ತು ಈ ಎಪಿಸೋಡ್ ಮಾಡ್ತಾ ಇದ್ದೀನಲ್ಲ, ಇವತ್ತು ಇದ್ದ ಸಮಯ ಮತ್ತೆ ನಾಳೆ ಇರಲ್ಲ. ಹಾಗೆ ಇವತ್ತಿದ್ದ ನಾವು ನಾಳೆ ಇರಲ್ಲ. ಇರುವಾಗ ಒಳ್ಳೆಯ ವ್ಯಕ್ತಿಗಳಾಗಿ, ಸಮಾಜಕ್ಕೆ ಒಂದೊಳ್ಳೆಯ ಪ್ರಜೆಯಾಗಿ, ದೇಶದ ಒಳ್ಳೆಯ ವ್ಯಕ್ತಿಯಾಗಿ ನಾವು ಬದುಕಬೇಕು. ದರ್ಪದಲ್ಲಿ ಮೆರೆವಾಗ ದೊಡ್ಡ ಹೂವ ಮಾಲೆ, ನಾಳೆಗೆ ಹೂವು ಉದುರಿ ಕುಣಿಕೆ ಆಯಿತೇನೋ.
ನೋಡಿ, ನಾವು ದರ್ಪದಿಂದ ಮೆರಿತೀವಿ, ನಮ್ಮ ಹತ್ರ ಎಲ್ಲವೂ ಇದೆ, ನನಗೆ ಎಲ್ಲ ಗೊತ್ತಿರೋದು, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ. ಆದರೆ ಇವತ್ತು ಹಣ, ಆಸ್ತಿ, ಅಂತಸ್ತು ಇವೆಲ್ಲವೂ ಇರ್ಬೋದು. ಇವತ್ತೆಲ್ಲರೂ ಕೂಡ ನಿಮಗೆ ಹೂವಿನ ಹಾರ ಹಾಕ್ಬೋದು. ಆ ಹೂವಿನ ಹಾರ ನಾಳೆ ನಿಮಗೆ ಕುಣಿಕೆನೂ ಆಗ್ಬೋದು. ಯಾಕಂದರೆ ಎಲ್ಲ ಇದ್ದ ಮನುಷ್ಯನೇ ಇವತ್ತಿದ್ದರೆ ನಾಳೆ ಇರಲ್ಲ. ಆದರೆ ದರ್ಪದಿಂದ ಮೆರೆಯುವರು ಇವತ್ತು ಮೆರಿಬೋದು, ಒಂದು ವಾರ ಮೆರಿಬೋದು, ಒಂದು ತಿಂಗಳು ಮೆರಿಬೋದು, ಒಂದು ವರ್ಷ ಮೆರಿಬೋದು, 10 ವರ್ಷ ಮೆರಿಬೋದು. ಆಮೇಲೆ ಆ ಪಶ್ಚಾತ್ತಾಪ ಮೂಡಲೇಬೇಕಲ್ವ. ಹಾಗೆ ಬದುಕು ಅನ್ನೋದು ಕೆಲವು ದಿನ ಮಾತ್ರ. ಆ ಬದುಕಿನಲ್ಲಿ ನಾವು ಏನು ಮಾಡಿದ್ದೀವಿ, ಇನ್ನೊಬ್ಬರನ್ನ ಎಷ್ಟು ಪ್ರೀತಿಸಿದ್ದೀವಿ ಅನ್ನೋದು ಬಹಳ ಮುಖ್ಯ. ದರ್ಪ ಇವತ್ತು ನಿಮಗೆ ಹಣ, ಆಸ್ತಿಯನ್ನು ತಂದುಕೊಡ್ಬೋದು, ಆದರೆ ಒಳ್ಳೆ ಪ್ರೀತಿ ಸ್ನೇಹವನ್ನು ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಳಿದರೆ ದರ್ಪ ಅನ್ನೋದನ್ನು ಬಿಟ್ಟು ಬದುಕೋಣ. ಆ ಹೂ ಮಾಲೆ ನಮ್ಮ ಸಾಧನೆಗಾಗಿರಲಿ, ಆದರೆ ನಮ್ಮ ದರ್ಪಕ್ಕಲ್ಲ. ಒಂದು ವೇಳೆ ದರ್ಪಕ್ಕೆ ಹೂವಿನ ಹಾರ ಹಾಕಿರ್ತೀವಿ ಅಂತಾದರೆ ಅದು ಮುಂದೊಂದು ದಿನ ಕುಡಿಕೆ ಆಗುತ್ತೆ. ಸಾವಿಗಿಂತ ಘೋರ ಶಾಪ ಈ ಬದುಕು, ವ್ಯಥೆಯೆಲ್ಲ ಕಳೆವ ಮದ್ದು ಚಿತೆಯಲ್ಲಿದೆ. ನೋಡಿ, ಸಾವಿಗಿಂತ ಘೋರ ಶಾಪ ಈ ಬದುಕು. ನಾವು ಬದುಕ್ತಾ ಇದ್ದೀವಲ್ಲ, ಇದು ಏನು ಬದುಕು ಅಲ್ಲ. ಯಾಕಂದರೆ ಇಲ್ಲಿ ಕಷ್ಟವೂ ಇರುತ್ತೆ, ಎಲ್ಲವೂ ಇರುತ್ತೆ, ಅವಮಾನ ಇರುತ್ತೆ, ನಿಮ್ಮನ್ನ ತುಳಿಯೋರಿರ್ತಾರೆ, ಮೇಲ್ಕೆತ್ತೋರಿರ್ತಾರೆ. ಹಾಗೆ ಸಾಕಷ್ಟು ಮಾತುಗಳನ್ನೂ ಕೂಡ ಕೇಳಬೇಕಾಗುತ್ತೆ. ಆ ಮಾತುಗಳನ್ನ ಕೇಳಿ ಕುಗ್ಗಿ ಹೋಗ್ತಾರೆ ಅನ್ನೋದು ಕೆಲವರ ಆಲೋಚನೆ ಆಗಿರುತ್ತೆ. ಅದನ್ನೇ ಸಾಧನೆಯಾಗಿ ಯಾಕೆ ಕನ್ವರ್ಟ್ ಮಾಡಬಾರ್ದು ಅನ್ನೋದು ನಾನು ನಿಮ್ಮೆಲ್ಲರಿಗೂ ಕೂಡ ಕೇಳೋ ಪ್ರಶ್ನೆ. ಯಾಕಂದರೆ ಸಾವು ಅನ್ನೋದು ಒಮ್ಮೆ ಬರುತ್ತೆ, ಬದುಕು ಸದಾ ಇರುತ್ತೆ. ನಾವು ಸಾಯೋವರೆಗೂ ಬದುಕು ಇದ್ದೇ ಇರುತ್ತೆ. ಆ ಬದುಕನ್ನು ಸುಂದರವಾಗಿ ಕಟ್ಕೊಳ್ಳೋದು ನಮ್ಮೆಲ್ಲರ ಆಯ್ಕೆ ಆಗಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಆ ಚಿತೆಯಲ್ಲಿ ಬೆಂದು ಹೋಗುವಾಗ ಏನು ಕೂಡ ಇರಲ್ಲ. ನಮ್ಮನ್ನು ಏಳಿಸಿದವರು ಅವತ್ತಾದರೂ ಒಂದು ಹನಿ ಕಣ್ಣೀರು ಹಾಕೇ ಹಾಕ್ತಾರೆ. ಕೆಲವರು ಕಣ್ಣೀರು ಹಾಕ್ತೇನೂ ಇರ್ಬೋದು, ಆದರೆ ಒಂದು 90% ಜನ ಕಣ್ಣೀರು ಹಾಕೇ ಹಾಕ್ತಾರೆ. ಯಾಕಂದರೆ ಸಾವು ಒಮ್ಮೆ ಮಾತ್ರ ಬರೋದು. ಚಿತೆಯಲ್ಲಿ ಲೀನರಾಗಿ ಹೋದ್ಮೇಲೆ ಏನಿಲ್ಲ. ಮನುಷ್ಯನ ಬದುಕೆ ಇಷ್ಟು. ಅದಕ್ಕೋಸ್ಕರ ಹಣ, ಆಸ್ತಿ, ಅಂತಸ್ತಿಗಾಗಿ ಜಗಳ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಕೊನೆಗೆ ಏನು ಉಳಿಯಲ್ಲ. ಆದಿಯಲ್ಲೇ ಅಂತ್ಯ ಉಂಟು ಎಲ್ಲದಕ್ಕೂ, ನಡುವೆ ನೀನು ಅದರ ಸುಳಿವು ಸಿಗಲಾರದೆ. ನೋಡಿ, ಯಾವುದೇ ಒಂದು ಸಮಸ್ಯೆ ಆಗಿದೆ ಅಂದ ತಕ್ಷಣ ಸಮಸ್ಯೆ ಪ್ರಾರಂಭದಲ್ಲಿಯೇ ಅದಕ್ಕೆ ಅಂತ್ಯನೂ ಇರುತ್ತೆ. ಆದರೆ ನಾವು ಅದರ ಬಗ್ಗೆ ಯೋಚನೆನೇ ಮಾಡೋಕ್ಕೆ ಹೋಗಲ್ಲ. ನಮಗೇನೋ ಸಮಸ್ಯೆ ಆಗಿದೆ ಅಂತ ಇಟ್ಕೊಳ್ಳೋಣ, ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದು ಕೂಡ ನಮ್ಮ ಕೈಲಿ ಇರುತ್ತೆ. ಆದರೆ ನಾವು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ತೀವಿ. ಆ ದೊಡ್ಡದು ಮಾಡೋದಿದೆಯಲ್ಲ, ಅಲ್ಲಿ ನಮಗೆ ಆರಂಭದಲ್ಲಿ ಆ ಸಮಸ್ಯೆಗಿದ್ದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ, ಸುಳಿವೇ ಸಿಗಲ್ಲ. ಸಮಸ್ಯೆ ದೊಡ್ಡದಾಗಿ ಬೆಳೆಯುತ್ತೆ, ಬದುಕನ್ನೇ ಕಸಿದುಕೊಳ್ಳುತ್ತೆ. ಬದುಕು ಕಸಿದುಕೊಳ್ಳುವ ಮುನ್ನ ಪರಿಹಾರದ ಬಗ್ಗೆ ಯೋಚಿಸಿ. ಒಬ್ಬರ ಬದುಕು ಕಸಿದುಕೊಂಡ ಮೇಲೆ ಪರಿಹಾರವನ್ನು ಹುಡುಕಿ ಏನು ಪ್ರಯೋಜನವೂ ಇಲ್ಲ. ಈಗ ಒಂದು ಅಪಘಾತ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಅಪಘಾತ ಆಗಿದ್ದಾಗ ನಾವು ವಿಡಿಯೋ ಮಾಡೋದಲ್ಲ, ಆ ವಿಡಿಯೋ ಮಾಡೋ ಬದಲು ಅದೇ ಸಮಯವನ್ನು ಬಳಸಿ ಆತನನ್ನು ಅಥವಾ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರೆ, ಆಕೆ ಅಥವಾ ಆತ ಬದುಕಿದ್ರೆ ಅವಾಗ ವಿಡಿಯೋ ಮಾಡಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ಬೋದಲ್ವ. ಸಾವಿನಲ್ಲೂ ಖುಷಿಯನ್ನು ಯಾಕೆ ವ್ಯಕ್ತಪಡಿಸಬೇಕು? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ಇವತ್ತಿಗೂ ಕೂಡ ಸಾಕಷ್ಟು ಜನ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಹಾಕ್ತಾರೆ. ಆದರೆ ನಾವು ಇಂಥವ್ರನ್ನ ರಕ್ಷಣೆ ಮಾಡಿದ್ದೀವಿ. ಅವರೇ ಅವ್ರ ಖುಷಿಯನ್ನು ಹಂಚ್ಕೊಂಡು
ಅದನ್ನ ಯಾಕೆ ಹಾಕೋದಿಲ್ಲ ಯೂಟ್ಯೂಬ್ನಲ್ಲಿ, ಅದನ್ನ ಯಾಕೆ ಫೇಸ್ಬುಕ್ಗೆ ಹಾಕೋದಿಲ್ಲ? ಆ ಸಂತೋಷನೇ ಬೇರೆ ಕಣ್ರಿ. ನಾವು ವಿಡಿಯೋ ಮಾಡಿ ಯಾವ ಶೈಲಿಯಲ್ಲಿ ಅವ್ರು ಬೀಳ್ತಾರೆ, ಹೆಂಗೆ ಅವರು ಬಚಾವಾಗ್ತಾರೆ, ಅದನ್ನು ವಿಡಿಯೋ ಮಾಡೋದಲ್ಲ. ವಿಡಿಯೋ ಮಾಡೋದಕ್ಕೆ ಇದ್ದೇ ಇರ್ತಾರೆ ಮಾಡೋರು. ಯಾರು ಮಾನವೀಯತೆಯಿಂದ ಆಕೆಯನ್ನ ಅಥವಾ ಆತನನ್ನ ಆಸ್ಪತ್ರೆಗೆ ಸೇರಿಸ್ತಾರೋ ಅದು ನಿಜವಾದ ಜೀವಂತಿಕೆ. ನೆತ್ತರಾಗಿ ಹೋಯ್ತೆ ಹೆತ್ತ ತಾಯ ಎದೆ ಹಾಲು, ಆದ ಪಾಪದಲ್ಲಿ ಹೇಳು ಯಾರದೆಷ್ಟಪ್ಪ ಎಷ್ಟು ಪಾಲು. ಅಲ್ವಾ ಸ್ನೇಹಿತರೆ? ತಾಯಿಯ ಹಾಲು, ಎದೆ ಹಾಲು ಅಂತಕ್ಕಂಥದ್ದು ಏನಿದೆ ಅದು ಮಗುವಿಗೆ ಪ್ರಿಯ. ಒಂದು ವೇಳೆ ತಾಯಿಯ ಎದೆಯಿಂದ ರಕ್ತ ಬಂದರೆ ಅವತ್ತು ತಾಯಿಯನ್ನು ನಾವು ಜೀವಂತ ನೋಡೋದಕ್ಕೆ ಸಾಧ್ಯ ಇಲ್ಲ. ಮಗು ಸಣ್ಣ ಗಾಯ ಮಾಡಿದ್ರೂ ಕೂಡ ಆ ತಾಯಿ ನೋವನ್ನು ನುಂಗ್ತಾಳೆ. ತಾಯಿಗೆ ಸಣ್ಣ ನೋವಾದರೂ ಕೂಡ ಮಗು ಮರಗೋದಿಲ್ಲ. ಆದರೆ ತಾಯಿ ಮಗುವಿಗೆ ಸಣ್ಣ ನೋವಾದರೂ ಕೂಡ ಮರಗ್ತಾಳೆ. ಹಾಗೆ ಇಲ್ಲಿ ಯಾರ್ದು ಎಷ್ಟು ಪಾಲು, ಪಾಪ ತಪ್ಪು ಯಾರ್ದು, ಸರಿ ಯಾರ್ದು, ಎಲ್ಲವನ್ನೂ ಕೂಡ ನಾವು ಯೋಚಿಸಬೇಕು. ಇವತ್ತು ತಾಯಿಯನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಕ್ಕಂಥದ್ದು ಒಂದು ಪದ್ಧತಿ ಆಗಿಬಿಟ್ಟಿದೆ. ಯಾವುದೋ ಒಂದು ದೇಶದಲ್ಲಿ ಇದ್ಕೊಂಡು ಹಣ ಕಳಿಸೋದು, ಅದನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಅವತ್ತು ನೀವು ಚಿಕ್ಕ ಹುಡುಗನಾಗಿದ್ದಾಗ, ಚಿಕ್ಕ ಹುಡುಗಿಯಾಗಿದ್ದಾಗ ಎಲ್ಲವನ್ನು ಕಲಿಸಿದ್ದು ಯಾರು? ಆ ತಾಯಿ ಅಲ್ವಾ? ಆಕೆಯ ಎದೆ ಹಾಲಲ್ಲಿ ರಕ್ತ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ನಿಮ್ಗೆ ಎದೆ ಹಾಲು ಉಳಿಸಿಲ್ವಾ? ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಅವಳು ನಿಮಗೋಸ್ಕರ ಗರ್ಭವನ್ನು ಮೀಸಲಿಟ್ಟಿಲ್ವಾ? ಈ ಪ್ರಶ್ನೆ ಯಾವಾಗಲೂ ಪ್ರಶ್ನೆಯಾಗಿ ಉಳಿಯುತ್ತೆ. ವಿಧಿಯನ್ನು ಜಯಿಸೋಕೆ ದಾಟಿ ಹೋದ ಹೊಸಿಲು, ಆ ವಿಧಿ ಆಡೋ ಆಟಕ್ಕೆ ದಾಳವಾಯಿತೇನು. ನೋಡಿ, ನಾವು ವಿಧಿಯನ್ನು ಜಯಿಸಬೇಕು ಅಂತ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಪಡೋದು ತಪ್ಪಲ್ಲ. ಆದರೆ ನಮಗೆ ಪರಿಹಾರ ಸಿಗಬೇಕು ಅಥವಾ ಅದನ್ನು ಜಯಿಸಬೇಕು ಅಂತಕ್ಕಂಥದ್ದು ಇದೇ ಇರುತ್ತೆ. ಇಲ್ಲ, ನಾನು ಇನ್ನೊಂದು ಸ್ವಲ್ಪ ದಿನ ಬದುಕಬೇಕು. ಯಾವಾಗ ಯಾವ ವ್ಯಕ್ತಿಯ ಜೀವ ಹೋಗ್ಬೇಕು ಅಂತ ಇರುತ್ತೋ ಅವಾಗ ಖಂಡಿತ ಹೋಗುತ್ತೆ. ಅದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ತಡಿಬೇಕು ಅಂದರೆ ಇರತಕ್ಕಂಥದ್ದು ಒಂದೇ ಮಾರ್ಗ, ಚಿಕಿತ್ಸೆ. ಚಿಕಿತ್ಸೆ ಪಡಿಬೋದು, ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅಂದರೆ ಸಾಧ್ಯ ಇಲ್ಲ. ಹಾಗೆ ಯಾವತ್ತು ಯಾವ ವ್ಯಕ್ತಿಯ ಜೀವ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಆತ ಅಥವಾ ಆಕೆ ಏನು ಸಾಧನೆ ಮಾಡಿ ನಮ್ಮನ್ನು ಬಿಟ್ಟು ಹೋದ್ರು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು. ಈ ಎಲ್ಲ ಸಾಲುಗಳು ಆದಮೇಲೆ ನಮ್ಗನ್ಸೋದಿಷ್ಟೇ, ಬದುಕು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ. ಒಂದಿನ ಖುಷಿ ಇದ್ದರೆ ಇನ್ನೊಂದು ದಿನ ದುಃಖ ಇರುತ್ತೆ, ಒಂದು ದಿನ ದುಃಖ ಇದ್ದರೆ ಇನ್ನೊಂದು ದಿನ ಸಾವು ಇರುತ್ತೆ. ಸಾವು ಆದಮೇಲೆ ಏನಿಲ್ಲ. ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋ ಕಡೆ ನಮ್ಮೆಲ್ಲರ ಗಮನ ಇರಲಿ. ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ನೋವು ಇರ್ಬೋದು, ಒಂದಲ್ಲ ಒಂದು ದಿನ ಅದಕ್ಕೆ ಪರಿಹಾರ ಸಿಗುತ್ತೆ. ಯಾವುದೇ ದೈವ ಸಂಗತಿಗಳನ್ನು ಹೇಳಿಸ್ತಕ್ಕಂಥದ್ದಾಗಲಿ ಅಥವಾ ದೇವರೇ ಇಲ್ಲ ಅಂತಕ್ಕಂತಹ ಒಂದು ಮಾತುಗಳನ್ನ ಆಡ್ತಕ್ಕಂಥದ್ದಾಗಲಿ, ಇನ್ನೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡ್ತಕ್ಕಂಥದ್ದಾಗಲಿ, ಇದು ಯಾರಿಂದಲೂ ಕೂಡ ಆಗಬಾರ್ದು. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಅವರವರದೇ ಆದಂತಹ ಸಂಪ್ರದಾಯಗಳು, ನಂಬಿಕೆಗಳು ಪ್ರತಿ ವ್ಯಕ್ತಿಗೂ ಇದ್ದೇ ಇರುತ್ತೆ. ಆ ನಂಬಿಕೆಯ ಆಧಾರವಾಗಿಟ್ಕೊಂಡೇ ಈ ಕಾಂತಾರ ಅಂತಕ್ಕಂತಹ ಚಿತ್ರ ಮೂಡಿ ಬಂದಿರತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ಅನ್ನೋದು ಯಾವಾಗಲೂ ಇರಲಿ ಅಂತಕ್ಕಂತಹ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.